2026ರ IPL ಸೂಪರ್ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗಿದೆ. ಜೊತೆಗೆ RCB ಅಂತೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. ಹೈದರಾಬಾದ್ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ ದಾಖಲೆಯ ಚೇಸಿಂಗ್. ಈಗ ಚೆನ್ನೈ ವಿರುದ್ಧ ದಾಖಲೆಯ ಟಾರ್ಗೆಟ್. ಪಂದ್ಯದಿಂದ ಪಂದ್ಯಕ್ಕೆ ಬೆಂಕಿ ಚೆಂಡಿನಂತೆ ಸಿಡಿತಿದ್ದಾರೆ. ಚೇಸಿಂಗು ಸೈಡ್, ಡಿಫೆನ್ಸ್ ಮಾಡಿಕೊಳ್ಳೋಕು ಜೈ ಅಂತ ಈಗ ಬೆಂಗಳೂರು ಆಟಗಾರರು ಮುಟ್ಟಿದ್ದೆಲ್ಲ ಚಿನ್ನ. RCBಯ ಈ ಸಕ್ಸಸ್ಫುಲ್ ಜರ್ನಿ ಸೀಕ್ರೆಟ್ ಏನು ಅನ್ನೋದನ್ನ RCBಯ DK ಬಾಸ್ ದಿನೇಶ್ ಕಾರ್ತಿಕ್ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಏನದು ಸೀಕ್ರೆಟ್? IPLನ ರಿಯಲ್ OG ಆಗಿದೆ ಹೇಗೆ ಬೆಂಗಳೂರು ಟೀಮ್? ರೆಡ್ ಆರ್ಮಿಯ ಮಾಸ್ಟರ್ ಮೈಂಡ್ ಯಾರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಇತಿಹಾಸದಲ್ಲಿ 18ನೇ ಸೀಸನ್ವರೆಗೂ ಕೂಡ RCB ತಂಡ ಕಪ್ ಗೆದ್ದಿರಲಿಲ್ಲ. ಹಾಗಂತ ಟೀಮ್ ವೀಕ್ ಇತ್ತು ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ ಅಂತಲ್ಲ. ಬೆಂಗಳೂರು ಮೊದಲಿಂದಲೂ ಕೂಡ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳನ್ನೇ ಆಡಿಸ್ಕೊಂಡು ಬಂದಿರುವಂಥ ಫ್ರಾಂಚೈಸಿ. ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್, ಕ್ರಿಸ್ ಗೇಲ್, ಅನಿಲ್ ಕುಂಬ್ಳೆ, ದಿನೇಶ್ ಕಾರ್ತಿಕ್, ಡುಪ್ಲೆಸಿಸ್, ಮ್ಯಾಕ್ಸಿ, ಯುಜ್ವೇಂದ್ರ ಚಹಲ್, ಮೊಹಮ್ಮದ್ ಸಿರಾಜ್ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಬೆಳೆಯುತ್ತೆ. ಅಂಡ್ RCB ಕ್ರಿಯೇಟ್ ಮಾಡಿರುವಂಥ ಎಷ್ಟೋ ದಾಖಲೆಗಳನ್ನ ಸ್ಟಿಲ್ ಈವರೆಗೂ ಕೂಡ ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಆದರೆ ಹಿಂದೆಲ್ಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು. ಬಟ್ ಈಗ RCB ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ, ಇಡೀ ಟೀಮ್ ಬೆಂಕಿಯಾಗಿದೆ. ಇದೇ ಸೀಕ್ರೆಟ್ನ ಈಗ DK ಬಾಸ್ ರಿವೀಲ್ ಮಾಡಿದ್ದಾರೆ. ಮೊದಲೆಲ್ಲ ಕೊಹ್ಲಿ ಮೇಲೆ ಡಿಪೆಂಡ್, ಈಗ ಬೇರೆಯವರು ವಿನ್ನರ್ಸ್. ಎಸ್, RCBಯ ಆಪದ್ ಬಾಂಧವ ದಿನೇಶ್ ಕಾರ್ತಿಕ್ ಹೇಳಿರುವಂತ ಮಾತುಗಳಿವು. ಅಂದ್ರೆ ಮೊದಲೆಲ್ಲ RCB ಬ್ಯಾಟಿಂಗ್ ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ಗಳನ್ನೇ ತಗೊಂಡಿದೆ. ಕ್ರಿಸ್ ಗೇಲ್, ABD, ಕೊಹ್ಲಿ ಎಲ್ಲರೂ ಕೂಡ ರನ್ ಮಿಷನ್ಗಳೇ. ಅದರಲ್ಲೂ ಕೊಹ್ಲಿ ಅಂತೂ ಬ್ಯಾಟಿಂಗ್ ಮಹಾರಾಜ. ಆದರೆ ತಂಡದ ವೀಕ್ನೆಸ್ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ RCB ಬ್ಯಾಟಿಂಗ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗ್ತಿತ್ತು. ಅವ್ರು ಎಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಕೂಡ ಉಳಿದವರಿಂದ ಸಾಥ್ ಸಿಗ್ತಾ ಇರಲಿಲ್ಲ. ಒನ್ಸ್ ಅವರ ವಿಕೆಟ್ ಬಿತ್ತು ಅಂದ್ರೆ ನೆಕ್ಸ್ಟ್ ರನ್ ರೇಟ್ ಸರ್ರ ಅಂತ ಜಾರ್ತಾ ಇತ್ತು. ಆದರೆ ಈಗ ಹಾಗಿಲ್ಲ. ಕೊಹ್ಲಿ ಕಡೆಯಿಂದ ಬಿಗ್ ಸ್ಕೋರ್ ಬಂದಿಲ್ಲ ಅಂದ್ರೂ ಕೂಡ ಬೇರೆಯವರು ಇನಿಷಿಯೇಟ್ ತಗೊಳ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತ RCB ಬ್ಯಾಟಿಂಗ್ ಕೋಚ್ ಹಾಗೆ ಮೆಂಟರ್ ಆಗಿರುವಂತ ದಿನೇಶ್ ಕಾರ್ತಿಕ್, ಮೊದಲೆಲ್ಲ ನಾವು ಕೊಹ್ಲಿ ಮೇಲೆ ಡಿಪೆಂಡ್ ಆಗ್ತಿದ್ವಿ, ಆದ್ರೀಗ ಉಳಿದ ಆಟಗಾರರು ಕೂಡ ಡೇಂಜರಸ್ ಆಗಿರೋದೇ ಪ್ಲಸ್ ಅಂದಿದ್ದಾರೆ. ಹಾಗೆ ಆಟಗಾರರ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೊ ಇಲ್ಲಿ ದಿನೇಶ್ ಕಾರ್ತಿಕ್ ಹೇಳಿದಂತೆ RCBಗೆ ಏನೆಲ್ಲ ಪ್ಲಸ್ ಆಗ್ತಿದೆ, ಕೊಹ್ಲಿ ಹೊರತಾಗಿ ಬ್ಯಾಟಿಂಗ್ ಲೈನಪ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ಫಿಲ್ ಸಾಲ್ಟ್. ಪವರ್ ಪ್ಲೇನಲ್ಲೇ ಪವರ್ ಹಿಟ್ಟಿಂಗ್ ಸಾಲ್ಟ್. ಎಸ್, ಇಲ್ಲಿ ಪವರ್ ಪ್ಲೇ ಅಂತ ಬಂದಾಗ ಯಾವುದೇ ತಂಡಕ್ಕೂ ಕೂಡ ಅಲ್ಲಿ ಬರುವಂಥ ಸ್ಕೋರ್ಗಳೇ ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳಿಗೆ ಬೇಸ್ಮೆಂಟ್ ಆಗಿರುತ್ತೆ. ಇಲ್ಲಿ ಒಂದು ಒಳ್ಳೆ ಸ್ಕೋರ್ ಬಂತು ಅಂದರೆ ಅನಂತರ ಅದನ್ನು ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕೆ ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳು ಪ್ರೆಷರ್ ಫ್ರೀ ಆಗಿ ಆಡ್ತಾರೆ. ಸೊ ಆ ಕೆಲಸವನ್ನು ಇಲ್ಲಿ ಸಾಲ್ಟ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರ ಜೊತೆ ಸೇರಿಕೊಂಡು. ಸೊ ಸಾಲ್ಟ್ ಇಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಮಾಡೋದ್ರಿಂದ ವಿರಾಟ್ ಕೊಹ್ಲಿಗೂ ಕೂಡ ಒಂದೊಳ್ಳೆ ಸಾಥ್ ಸಿಗ್ತಾ ಇದೆ. ಅಂಡ್ ನೆಕ್ಸ್ಟ್ ನಂಬರ್ 3ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾ ಇರುವಂತ ಪಡಿಕ್ಕಲ್. ಎಸ್, ದೇವದತ್ ಪಡಿಕ್ಕಲ್ ಲಾಸ್ಟ್ ಸೀಸನ್ ಅಲ್ಲೂ ಕೂಡ RCB ಚಾಂಪಿಯನ್ ಆಗುವಲ್ಲಿ ಅಥವಾ ಅವರ ಜರ್ನಿಯಲ್ಲಿ ಪಡಿಕ್ಕಲ್ ಅವರ ಏನು ಪರ್ಫಾರ್ಮೆನ್ಸ್ ಕೂಡ ಮೋಸ್ಟ್ ಆಫ್ ದಿ ಏನು ವ್ಯಾಲ್ಯೂಯಬಲ್ ಆಗಿತ್ತು. ನಂಬರ್ 3ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಅಲ್ಲಿ ಪಡಿಕ್ಕಲ್ ಬೇರೆಯದೇ ರೀತಿಯಲ್ಲಿ ಆಡ್ತಿದ್ದಾರೆ. ಈ ಸೀಸನ್ ಕಂಪ್ಲೀಟ್ ಅಗ್ರೆಸಿವ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಬಂದಿದೆ ಅವರ ಬ್ಯಾಟಿಂಗ್ ನಿಂದ. ಜೊತೆಗೆ ಲಾಸ್ಟ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಅವರ ಸ್ಕೋರ್ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಸೊ ಹೈಯೆಸ್ಟ್ ಸ್ಕೋರ್ ಇದ್ದಾಗ ಅದನ್ನ ಚೇಸ್ ಮಾಡೋಕೆ ಪಡಿಕ್ಕಲ್ ಮಾಡಿದಂತ ಇನ್ನಿಂಗ್ಸ್ ಏನಿತ್ತಲ್ಲ ಅದು ಕೂಡ ಸ್ಟ್ರಾಂಗ್ ಆಗಿತ್ತು. ಸೊ ಇಲ್ಲಿ ಪಡಿಕ್ಕಲ್ ಕೂಡ ಬ್ಯಾಟಿಂಗ್ ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು ಪ್ಲಸ್ ಆಗ್ತಿದೆ. ಇನ್ನು ರಜತ್ ಪಾಟಿದಾರ್ ಕೂಡ ಕ್ಯಾಪ್ಟನ್ ಆಗಿ ಹಾಗೆ ಒಬ್ಬ ಬ್ಯಾಟರ್ ಆಗಿ RCB ತಂಡಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸೀಸನ್ ಅಲ್ಲಿ ಆಡಿರುವಂತ 2 ಪಂದ್ಯಗಳಲ್ಲೂ ಕೂಡ 250+ ಸ್ಟ್ರೈಕ್ ರೇಟ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ತಂಡಕ್ಕೆ ಮೇನ್ ಅಡ್ವಾಂಟೇಜ್ ಆಗ್ತಾ ಇರೋದು, ಬಿಗ್ ಸ್ಕೋರ್ ಅನ್ನ ಕಲೆ ಹಾಕೋಕೆ ಅಥವಾ ಚೇಸಿಂಗ್ ಅನ್ನ ಮಾಡೋಕೆ. ಅಂಡ್ ನೆಕ್ಸ್ಟ್ ಜಿತೇಶ್ ಶರ್ಮಾ. ವಿಕೆಟ್ ಕೀಪಿಂಗ್ ಜೊತೆ ಬ್ಯಾಟಿಂಗ್ ನಲ್ಲೂ ಜಿತೇಶ್ ಶರ್ಮಾ ಸದ್ದು ಮಾಡ್ತಾರೆ. ಸೊ ಇಲ್ಲಿ ವಿಕೆಟ್ ಕೀಪಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೆನ್ನೆ ಮ್ಯಾಚಲ್ಲೂ ಕೂಡ ಗೊತ್ತಾಯಿತು. ಸೊ ವಿಕೆಟ್ ಕೀಪಿಂಗ್ ಅಲ್ಲಿ ಸರ್ಫರಾಜ್ ಖಾನ್ ಏನಿದ್ರಲ್ಲ, ಸರ್ಫರಾಜ್ ಖಾನ್ ಏನು CSK ಬ್ಯಾಟಿಂಗ್ ಪರವಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಂಥ ಸರ್ಫರಾಜ್ ಖಾನ್ರನ್ನ ಕ್ಷಣಾರ್ಧದಲ್ಲೇ ಸ್ಟಂಪ್ಔಟ್ ಮಾಡೋ ಮೂಲಕ ಅವರ ವಿಕೆಟ್ ಅನ್ನ ತೆಗೆದು ಬ್ರೇಕ್ ಥ್ರೂ ಅನ್ನ ತಂದುಕೊಟ್ಟಿದ್ದೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ. ಸೊ ಹೀಗೆ ಅಲ್ಲಿ ವಿಕೆಟ್ ಕೀಪಿಂಗ್ ಅಲ್ಲೂ ಸೈ ಅಂತಿದ್ದಾರೆ. ಜೊತೆಗೆ ಬ್ಯಾಟಿಂಗ್ ಅಂತ ಬಂದಾಗ ಅವರು ಕೂಡ ಕ್ರೂಷಿಯಲ್ ರನ್ಗಳನ್ನ ಹೊಡಿತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಎಷ್ಟೋ ಪಂದ್ಯಗಳಲ್ಲಿ ಅವರೊಬ್ಬರೇ ಏಕಾಂಗಿಯಾಗಿ ನಿಂತು ಪಂದ್ಯಗಳನ್ನ ಗೆಲ್ಲಿಸಿಕೊಡುವಂತ ಟ್ಯಾಲೆಂಟ್ ನಮ್ಮಲ್ಲಿದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಿತೇಶ್ ಕೂಡ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ RCB ಪರ.
ಇನ್ನು ಡೆತ್ ಓವರ್ಗಳಲ್ಲೇ 6ಗಳಲ್ಲೇ ಡೀಲ್ ಮಾಡ್ತಿರುವಂತ ಟಿಮ್ ಡೇವಿಡ್. ಎಸ್, RCB ಬೈ ಮಾಡಿದಂತ ಟಿಮ್ ಡೇವಿಡ್ ಈಗ ಸ್ಫೋಟಕ ಫಿನಿಷರ್ ಆಗಿ ಕಾಣ್ತಿದ್ದಾರೆ. IPL ಓವರ್ ಆಲ್ ತೆಗೆದ್ರು ಕೂಡ ಡೇವಿಡ್ ಇಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ನಿಲ್ತಾ ಇದ್ದಾರೆ ಡೆತ್ ಓವರ್ ಬ್ಯಾಟಿಂಗ್ ನಲ್ಲಿ. ಅದು ಕೂಡ ಅವರು 4ಗಳಿಗಿಂತ ಜಾಸ್ತಿ 6ಗಳನ್ನೇ ಹೊಡೆಯೋದ್ರಿಂದ ಸೊ ಡೆತ್ ಓವರ್ ನಲ್ಲಿ ಬರುವಂತ ರನ್ಸ್ ಏನಿದೆಯಲ್ಲ ಅದು RCBಗೆ ಅತಿ ಹೆಚ್ಚು ರನ್ಗಳನ್ನ ಕೂಡಿ ಹಾಕ್ತಾ ಇದೆ. ಅಥವಾ ಹೈ ಟಾರ್ಗೆಟ್ ಇದ್ದಾಗ ಅಥವಾ ಹೈ ಚೇಸಿಂಗ್ ಇದ್ದಾಗ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂದ್ರೆ ಡೇವಿಡ್ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡುವಂತ ಎಬಿಲಿಟಿ ಅವರಲ್ಲಿದೆ. ಸೊ ಟಿಮ್ ಡೇವಿಡ್ ಅವರು ಕೂಡ ಇಲ್ಲಿ ಇನಿಷಿಯೇಟ್ ತಗೊಳ್ತಾ ಇದ್ದಾರೆ. ಟಾಪ್ ಆರ್ಡರ್ ಇಲ್ಲ ಅಂದ್ರೂ ಕೂಡ ನಾವು ಫಿನಿಶಿಂಗ್ ಅನ್ನ ಅದ್ಭುತವಾಗಿ ಮಾಡ್ತೀನಿ ಅಂತೇಳಿ ಜವಾಬ್ದಾರಿ ತಗೊಳ್ಳೋದು ಕೂಡ ಪ್ಲಸ್ ಆಗ್ತಿದೆ. ಇನ್ನು ಕ್ರೂಷಿಯಲ್ ಟೈಮಲ್ಲಿ ಬ್ಯಾಟ್ ಹಾಗೆ ಬಾಲ್ನಲ್ಲಿ ಶೆಫರ್ಡ್ ಶಕ್ತಿ ಆಗ್ತಿರೋದು. ರೊಮ್ಯಾರಿಯೋ ಶೆಫರ್ಡ್ ಕೂಡ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಆಗಿದ್ದಾರೆ. ಶೆಫರ್ಡ್ ಬ್ಯಾಟಿಂಗ್ ನಲ್ಲೂ ಕೂಡ ಸೊ ಅತಿ ವೇಗವಾಗಿ ರನ್ಗಳನ್ನ ಕಲೆ ಹಾಕುವಂತ ಸಾಮರ್ಥ್ಯ ಅವರಲ್ಲಿದೆ. ಸೊ ಇವರು ಕೂಡ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ಪ್ಲೇ ಮಾಡ್ತಾರೆ. ಇನ್ನು ಬ್ಯಾಟಿಂಗು ಜೈ ಬೌಲಿಂಗು ಜೈ ಅಂತಿರುವಂತ ಅನುಭವಿ ಕೃನಾಲ್ ಪಾಂಡ್ಯ. ಸೊ ಸ್ಪಿನ್ನರ್ ಕೃನಾಲ್ ಪಾಂಡ್ಯ ಇಲ್ಲಿ ಆಲ್ರೌಂಡರ್ ಆಗಿದ್ದು ಅವರು ಕೂಡ ಯಾವುದೇ ಟೈಮಲ್ಲಿ ಬ್ಯಾಟಿಂಗ್ ಇಳಿಸಿದ್ರು ಕೂಡ ಅವ್ರ ಕಡೆಯಿಂದ ಒಂದಷ್ಟು ರನ್ಗಳನ್ನ ನಿರೀಕ್ಷೆ ಮಾಡಬಹುದು. ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಅವರು ಬ್ಯಾಟಿಂಗ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ರು. ಈ ಸಲ ಕೂಡ ಬೌಲಿಂಗ್ ನಲ್ಲಿ ಆಲ್ರೆಡಿ ಅವರೊಂದು ಏನು ಸಾಮರ್ಥ್ಯ ಇದೆಯಲ್ಲ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ RCBಗೆ ಇಲ್ಲಿ ಬೌಲಿಂಗ್ ನಲ್ಲಿ ಪ್ಲಸ್ ಆಗ್ತಾ ಇರೋದೇನಂತಂದ್ರೆ ಬೌಲಿಂಗ್ ಕೂಡ ಈ ಸಲ ಚೆನ್ನಾಗಿದೆ. ಈ ಸಲ ಜೋಶ್ ಹೇಜಲ್ವುಡ್ ಆರಂಭಿಕ ಪಂದ್ಯಗಳನ್ನ ಇಂಜುರಿ ಕಾರಣದಿಂದಾಗಿ ಮಿಸ್ ಮಾಡ್ಕೊಳ್ತಾ ಇದ್ರು ಕೂಡ ಡಫಿ ಇಲ್ಲಿ ಆ ಇನ್ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಸೊ ವಿಕೆಟ್ ಗಳನ್ನ ಬೇಟೆಯಾಡ್ತಿದ್ದಾರೆ ರಣಬೇಟೆಗಾರನಂತೆ ಜೇಕಬ್ ಡಫಿ. ಸೊ ಪವರ್ ಪ್ಲೇ ನಲ್ಲೇ RCB ಪರ ಪಂದ್ಯ ವಾಲುವಂತೆ ಮಾಡಿ ಬಿಗ್ ವಿಕೆಟ್ ಗಳನ್ನ ತೆಗೆದು ಬ್ರೇಕ್ ಥ್ರೂಗಳನ್ನ ತಂದುಕೊಡ್ತಾ ಇರೋದೇ ಇಲ್ಲಿ ಪ್ಲಸ್ ಆಗ್ತಿದೆ. ಜೊತೆಗೆ ಸದ್ಯ ಇಲ್ಲದೆ ಬ್ಯಾಟರ್ ಗಳನ್ನ ಕಾಡ್ತಾ ಇರುವಂತ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್. ಇಲ್ಲಿ ಅಗ್ರೆಸಿವ್ ಸೆಲೆಬ್ರೇಷನ್ ಇರಲ್ಲ ಅಥವಾ ಅಗ್ರೆಸಿವ್ ಆಗಿ ಆಟಿಟ್ಯೂಡ್ ತೋರಿಸಲ್ಲ, ಏನು ತೋರಿಸಲ್ಲ. ಸೈಲೆಂಟ್ ಆಗಿ ಬರ್ತಾರೆ, ವಿಕೆಟ್ ಗಳನ್ನ ತೆಗಿತಾರೆ, ಅಷ್ಟೇ ಸೈಲೆಂಟ್ ಆಗಿ ಹೋಗ್ತಾರೆ. ಸೊ ಇಲ್ಲಿ ಸದ್ಯ ಇಲ್ಲದೆ ಕೆಲಸ ಮಾಡ್ತಾ ಇರುವಂತಹ ಭುವನೇಶ್ವರ್ ಕುಮಾರ್ ಕೂಡ RCBಯ ಮೇನ್ ವಿಕೆಟ್ ಟೇಕರ್ ಆಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು RCB ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಸೊ ಇನ್ನು ರನ್ಸ್ ಅನ್ನ ಕೊಡೋದೇ ಇಲ್ಲ, ವಿಕೆಟ್ ತಗೊಳ್ಳದೆ ಇದ್ರೂ ಕೂಡ ರನ್ಸ್ ಕೊಡಲ್ಲ ಸುಯಾಶ್ ಶರ್ಮಾ. ಎಸ್, ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತ ಸುಯಾಶ್ ಶರ್ಮಾ ವಿಕೆಟ್ಸ್ ತಗೊಳ್ಳೋದು ಕಡಿಮೆ ಇರಬಹುದು, ಬಟ್ ರನ್ಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿಗೆ ಕೊಡೋದಿಲ್ಲ. ಸೊ ಇದು ಅವರ ಎಬಿಲಿಟಿ. ಸೊ ಇಲ್ಲಿ ರನ್ಗಳನ್ನ ಕಂಟ್ರೋಲ್ ಮಾಡೋದು ಕೂಡ ಒಬ್ಬ ಬೌಲರ್ನ ಪ್ರಮುಖವಾದಂತ ಜವಾಬ್ದಾರಿ ಆಗಿರುತ್ತೆ. ಸೊ ಅದ ಕೆಲಸವನ್ನ ಇಲ್ಲಿ ಸುಯಾಶ್ ಮಾಡ್ತಾ ಇದ್ದಾರೆ. ಹೀಗೆ ಓಪನಿಂಗ್ ಬ್ಯಾಟರ್ಗಳಿಂದ ಹಿಡಿದು ಡೆತ್ ಓವರ್ ವರೆಗೂ ಕೂಡ RCBಯಲ್ಲಿ ಒರಿಜಿನಲ್ ಗ್ಯಾಂಗ್ಸ್ಟರ್ಗಳೇ ಇದ್ದಾರೆ. ಓಪನರ್ಸ್ ಕೈ ಕೊಟ್ರೆ ಮಿಡಲ್ ಆರ್ಡರ್, ಅಲ್ಲೂ ಸೆಟ್ ಆಗದೆ ಇದ್ರೆ ಫಿನಿಷರ್ಸ್. ಹೀಗೆ ಬ್ಯಾಟಿಂಗ್ ಅಂತೂ ಒಬ್ರಿಗಿಂತ ಒಬ್ರು ಸೂಪರ್ ಆಗಿದ್ದಾರೆ. ಸೊ ಇದೇ ಕಾರಣಕ್ಕೆ ಮಾಜಿ ಕ್ರಿಕೆಟಿಗರು ಹಾಗೆ ದಿಗ್ಗಜರು ಕೂಡ RCB ತಂಡವನ್ನ ಬೆಂಕಿ ಬ್ಯಾಟರ್ಸ್ ಅಂತಿದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ್ಲೂ ಕೂಡ ಕೆಮ್ಮಂಗಿಲ್ಲ. ಈ ಸಾಲಿಡ್ ಗ್ರೂಪ್ ಹಿಂದೆ ಫ್ರಾಂಚೈಸಿಯ ಲೆಕ್ಕಾಚಾರ ಇರೋದನ್ನು ಕೂಡ ಮರೆಯೋಕ್ಕಾಗಲ್ಲ. ಕಡಿಮೆ ದುಡ್ಡಲ್ಲೇ ಡೆಡ್ಲಿ ಪ್ಲೇಯರ್ಸ್ ಖರೀದಿಸಿದ RCB. ಇನ್ನು RCBಗೆ ಪ್ಲಸ್ ಆಗಿದ್ದೇ ಇದು. ಉಳಿದೆಲ್ಲ ಫ್ರಾಂಚೈಸಿಗಳು ಸ್ಟಾರ್ ಪ್ಲೇಯರ್ಗಳು ಅನ್ಕೊಂಡು ಒಬ್ಬೊಬ್ರ ಮೇಲೆ ಕೋಟಿ ಇನ್ವೆಸ್ಟ್ ಮಾಡ್ತಾ ಹೋದ್ರು, ಹಣಕ್ಕೆ ಲೆಕ್ಕವೇ ಇಲ್ಲದಂತೆ ಸುರಿದಿದ್ರು. ಆದ್ರೆ RCB ಮಾತ್ರ ಹೆಸರಿಗಿಂತ ಸಾಮರ್ಥ್ಯ ಮುಖ್ಯ ಅಂತ ಆಟ ನೋಡಿ ಬಿಡ್ ಮಾಡ್ತು. ಬೇರೆ ತಂಡಗಳು ಒಬ್ಬ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡೋ ಅಮೌಂಟ್ನ ಬೆಂಗಳೂರು ಫ್ರಾಂಚೈಸಿ 3-4 ಮ್ಯಾಚ್ ವಿನ್ನರ್ಗಳನ್ನೇ ಖರೀದಿ ಮಾಡಿದೆ. ಸ್ಫೋಟಕ ಬ್ಯಾಟರ್ ಟಿಮ್ ಡೇವಿಡ್ಗೆ ಕೊಡ್ತಾ ಇರೋದು 3 ಕೋಟಿ ರೂಪಾಯಿ. ಬಟ್ ಅವ್ರು 15-18 ಕೋಟಿ ತಗೊಳ್ಳೋ ಆಟಗಾರಗಿಂತ ಹೆಚ್ಚಿನ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಇನ್ನು ನಮ್ಮ ಲೋಕಲ್ ಬಾಯ್ ದೇವದತ್ ಪಡಿಕ್ಕಲ್ ಅವರಿಗೆ ಕೊಡ್ತಾ ಇರೋದು 2 ಕೋಟಿ ರೂಪಾಯಿ ದುಡ್ಡು ಅಮೌಂಟ್ ಅಥವಾ ಸಂಭಾವನೆ. ಬಟ್ ಪಡಿಕ್ಕಲ್ ಅವರ ಪರ್ಫಾರ್ಮೆನ್ಸ್ ಕೂಡ ಯಾವುದೇ ಸ್ಟಾರ್ ಪ್ಲೇಯರ್ಗಿಂತ ಜಾಸ್ತಿನೇ ಇದೆ. ಇನ್ನು ಬೌಲಿಂಗ್ ಕಿಂಗ್ ಜೇಕಬ್ ಡಫಿ 2 ಕೋಟಿ ರೂಪಾಯಿ ತಗೊಳ್ತಿದ್ದಾರೆ. ಬಟ್ 15-18 ಕೋಟಿ ತಗೊಳ್ತಿರೋ ಬೌಲರ್ಗಳಿಗಿಂತ ಇವರು ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಡಫಿ ಕೊಡ್ತಾ ಇರೋದು 2 ಕೋಟಿ ರೂಪಾಯಿ. ಇನ್ನು ರೊಮ್ಯಾರಿಯೋ ಶೆಫರ್ಡ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತ ಶೆಫರ್ಡ್ಗೆ 1.5 ಕೋಟಿ. ಸೊ ಅಲ್ಲಿಗೆ ಇವರ 4 ಸಂಭಾವನೆ ಸೇರಿದ್ರು ಕೂಡ 9 ಕೋಟಿ ಆಗುತ್ತೆ. ಆದ್ರೆ 15-20 ಕೋಟಿ ತಗೊಳ್ಳೋಂತ ಕೆಲ ಪ್ಲೇಯರ್ಗಳು ಇವರಲ್ಲಿ ಅರ್ಧದಷ್ಟು ಕೂಡ ಪ್ರದರ್ಶನ ನೀಡ್ತಾ ಇಲ್ಲ. RCBಯ ಇದೇ ಸ್ಮಾರ್ಟ್ ಮೂವ್ ಪ್ಲಸ್ ಆಗಿದೆ. ಜೊತೆಗೆ ತಂಡದ ಈ ಬದಲಾವಣೆ ಹಿಂದೆ ಇರೋದು ಹಾಗೆ ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಹಿಂದೆ ಇರೋದು DK ಮಾಸ್ಟರ್ ಎನ್ನುವಂತ ಮಾಸ್ಟರ್ ಮೈಂಡ್. DK ಗೈಡೆನ್ಸ್ ಇಂದಲೇ ಸ್ಫೋಟಕ ಬ್ಯಾಟಿಂಗ್ ಎಂದ ಟಿಮ್ ಡೇವಿಡ್. ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿನ ರೂವಾರಿ ಟಿಮ್ ಡೇವಿಡ್ ತಮ್ಮ ಈ ಪವರ್ಫುಲ್ ಪ್ರದರ್ಶನದ ಹಿಂದೆ ಅಥವಾ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಹಿಂದಿನ ಶಕ್ತಿಯೇ ದಿನೇಶ್ ಕಾರ್ತಿಕ್ ಎಂದಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದಂತ ಟಿಮ್ ಡೇವಿಡ್, ನಾನು ನನ್ನ ಸಹಜ ಆಟವನ್ನೇ ಆಡ್ತೇನೆ, ಬಟ್ ಅದಕ್ಕಾಗಿ ನಾನು ಪ್ರಿಪೇರ್ ಆಗೋದ್ರ ಜೊತೆಗೆ ನಂಬಿಕೆ ಜಾಸ್ತಿ ಇರುತ್ತೆ. ದಿನೇಶ್ ಕಾರ್ತಿಕ್ ಅವರಂತ ಅನುಭವಿ ಆಟಗಾರನ ಜೊತೆ ಕೆಲಸ ಮಾಡಿದ್ದು ಖುಷಿಯ ವಿಚಾರ. ಇಲ್ಲಿನ ಕಂಡೀಷನ್ಗೆ ಹೇಗೆ ಹೊಂದ್ಕೊಳ್ಬೇಕು ಅನ್ನೋ ಬಗ್ಗೆ ಅವರು ಕೊಟ್ಟಂತ ಅಡ್ವೈಸ್ಗಳೇ
ಪ್ರೆಷರ್ ಫ್ರೀ ಆಗಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಕಾರಣ ಆಯ್ತು ಎಂದಿದ್ದಾರೆ. ಒಟ್ನಲ್ಲಿ RCB ಈಗ ನಡೆದಿದ್ದೇ ದಾರಿಯಾಗಿದೆ. ಎದುರಾಳಿಗಳ ಎದೆ ನಡುಗಿಸೋ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ತಿದ್ದಾರೆ. RCBಯ ಸ್ಲೋಗನ್ ಆಡೋಕೆ ಬಂದಿಲ್ಲ ಆಳೋಕೆ ಬಂದಿದ್ದೇವೆ ಅನ್ನೋ ತರ OG ಗ್ಯಾಂಗ್ ಮುನ್ನುಗ್ತಾ ಇದೆ. ಸೊ ನೆಕ್ಸ್ಟ್ ರಾಜಸ್ಥಾನ ವಿರುದ್ಧ 3ನೇ ಪಂದ್ಯ ಇದ್ದು ಈ ಫೈಟ್ ಇನ್ನೂ ಕೂಡ ಎಕ್ಸೈಟಿಂಗ್ ಆಗಿರುತ್ತೆ. ನಮಸ್ಕಾರ.